ಎಲ್ರಿಗೂ ನಮಸ್ಕಾರ. ಕಂಟೆಂಟ್ ಕಾರ್ಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ. ಕಂಟೆಂಟ್ ಅನ್ನೋದಕ್ಕಿಂತ ಒಂದು ಅವೇರ್ನೆಸ್ನ ತೊಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಎಲ್ಲರ ಲೈಫಲ್ಲೂ ಫ್ರೆಂಡ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ ಮನುಷ್ಯ ಉದ್ಧಾರ ಆಗೋದಕ್ಕೂ ಹಾಳಾಗೋದಕ್ಕೂ ಫ್ರೆಂಡ್ ತುಂಬಾ ಇಂಪಾರ್ಟೆಂಟ್. ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಉದ್ಧಾರ ಆಗಿದ್ದೀನಿ ಅಥವಾ ಹಾಳಾಗಿದ್ದೀನಿ ಅಂದರೆ ಅದಕ್ಕೆ ಇವನೇ ಕಾರಣ. ಇವನು ನನ್ನ ಫ್ರೆಂಡು ಪೃಥ್ವಿ ಅಂತ. ಹಲೋ, ನಮಸ್ತೆ. ಇವನು ನನಗೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ನನ್ನ ವರ್ಕ್ಮೇಟ್ ಆಗಿದ್ದ. ಹೌದು, 2017ನೇ ಇಸ್ವಿನಲ್ಲಿ 17ನಲ್ಲಿ. ಸೊ ನಾನು 16 ಬೆಂಗಳೂರು ಬಂದಿದ್ದೆ, 17 ವರ್ಕ್ ಮಾಡ್ತಾ ಇದ್ದೆ. ಇವನ ಹತ್ರ ಯಾವಾಗಲೂ ಹೇಳ್ತಿದ್ದೆ, ನನಗೆ ಬೆಂಗಳೂರು ಹೊಸದು, ಬೆಂಗಳೂರು ಬಗ್ಗೆ ಗೊತ್ತಿಲ್ಲ, ಬಟ್ ಒಂದು ಹೊಟ್ಟೆಗೆ ಏನಾದರೂ ಬೇಕಲ್ವಾ, ಅದಕ್ಕೋಸ್ಕರ ದುಡಿತಾ ಇದ್ದೀನಿ. ಇದನ್ನು ನನಗೆ ತುಂಬ ಇಷ್ಟ ಅಂತಂದರೆ ಆ್ಯಕ್ಟಿಂಗ್ ಫೀಲ್ಡ್ ಅಂತಲೇ ಹೇಳ್ತಾ ಇದ್ದೆ ಇವನಿಗೆ. ಸೊ ಇವನೇನು ಸಖತ್ ಪುಷ್ ಮಾಡೋನು, ಲೋ ನಿಂಗೆ ಆ್ಯಕ್ಟಿಂಗ್ ಫೀಲ್ಡ್ ಇಷ್ಟ ಅಂದ್ರೆ ಅಲ್ಲಿ ಹೋಗಿ ವರ್ಕ್ ಮಾಡು, ಇಲ್ಲೇನಕ್ಕಿದೆಯಾ ಅಂತ. ಸ್ಟಾರ್ಟಿಂಗ್ ನೋಡಿದಾಗ ಏನಂತಂದ್ರೆ ನಿನ್ನಲ್ಲಿ ಒಂದು ಪೊಟೆನ್ಶಿಯಲ್ ಕಾಣಿಸ್ತು. ಖಂಡಿತವಾಗ್ಲೂ ಆಗ್ತೀಯಾ, ನಿನ್ನಲ್ಲಿ ಆ ಒಂದು ಹಠ ಅನ್ನೋದು ಇದೆಯಲ್ಲ, ಅವನಿಗೆ ಬಂದಾಗ್ಲೇನೆ ಅವ್ನು ಫಿಕ್ಸ್ ಆಗ್ಬಿಟ್ಟಿದ್ದ ಆಲ್ರೆಡಿ. ಇದನ್ನ ನಾನು ಮಾಡ್ತಾ ಇರೋ ಟೈಮ್ ಬೀಂಗಿಗೆ ಅಷ್ಟೇ ಮಗ, ನನಗೆ ಇವಾಗ ಒಂದು ಸ್ವಲ್ಪ ದುಡ್ಡು ಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ನನಗೆ ತಿನ್ನಕ್ಕಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ಏನಾದರೂ ಆಗ್ತೀನಿ ಅಂತಂದ್ರೆ ಆಕ್ಟರೇ ಆಗಬೇಕು ಅಂತ. ತುಂಬ ಕಡೆ ನಾನು ಫೇಕ್ ಆಡಿಷನ್ಸ್ ಕೊಡ್ತಾ ಇದ್ದೆ. ಸೊ ಹೋಗೋದಕ್ಕೂ ಕಾಸು ಇರ್ತಿರ್ಲಿಲ್ಲ. ಬರೋ 8,500 5,500 ಪಿ ಜಿ ಕಟ್ಟೋ ಅಥವಾ ರೂಮಿಗೆ ಕಟ್ಟೋ, ಊಟ ತಿನ್ನೋ, ಬಟ್ಟೆ, ಊರಿಗೆ ಹೋಗಿ ಬಂದರೆ ಫಿನಿಶ್. 8,500 ಇನ್ನು ಯಾವ ಥರ ಜೀವನ ಮಾಡೋಕ್ಕೆ ಸಾಧ್ಯ? ಸೊ ನಾನು ಇವಾಗ ಬಸ್ ಹತ್ತಿ ಹೋಗಬೇಕು ಅಂತಂದ್ರು ಆಡಿಷನ್ ಕೊಡೋದಕ್ಕೆ ಕೆಲವು ಸರಿ ಇವನ ಹತ್ರ ಕಾಸು ಇಸ್ಕೊಂಡು ಇವ್ನು ಪುಷ್ ಮಾಡ್ತಿದ್ದ. ಮೋರೋವರ್ ಇವನಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ, ಒಂದ್ಸರಿ ನನಗೆ 80 ರೂಪೀಸ್ ಬೇಕಿತ್ತು, 80 ರೂಪೀಸ್ ಕೊಟ್ಟಿದ್ದು ನನಗೆ ನೆನಪಿದೆ ಗುರು. ಸೊ ಅವ್ನಿಗೂ ಪಾಪ 100 ಕೊಡೋ ಅಂಥ ಪೊಸಿಷನಲ್ಲಿ ಅವನು ಇರಲಿಲ್ಲ, 80ನ ಅಫೋರ್ಡ್ ಮಾಡೋ ರೇಂಜಲ್ಲಿ ನಾನು ಇರಲಿಲ್ಲ. ಸೊ ಅವಾಗ ಸಿಕ್ಕಿದಂಥ ಒಂದು ಟ್ರೂ ಫ್ರೆಂಡ್ ಇವನು. ನಮಗಿಬ್ಬರಿಗೆ ತುಂಬ ದಿನದ ಒಂದು ಆಸೆ ಇತ್ತು, ನಿಮ್ಗೆ ಮೋಟಿವೇಟ್ ಮಾಡಲಿ ಅನ್ನೋದು ಒಂದೇ ಒಂದು ರೀಸನಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ, ಎಜುಕೇಟ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ನೋಡಿ, ಡಾಕ್ಟರ್ ಥರ ಗ್ಲೌಸ್ ಹಾಕೊಂಡು ರೆಡಿ ಆಗಿದ್ದೀವಿ. ಸೊ ಇವತ್ತು ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂತಂದರೆ ಸ್ಟ್ರೀಟ್ ಡಾಗ್ಸಿಗೆ ಫೀಡ್ ಮಾಡಬೇಕು ಅಂತ. ಇದು ನಮ್ಮಿಬ್ಬರಿಗೆ ಭಾಳ ದಿವಸದಿಂದ ಈ ಐಡಿಯಾ ಇತ್ತು. ಇವತ್ತು ನಾವು ಮೀಟ್ ಆಗೋದ್ರ ಜೊತೆಗೆ ಈ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಒಂದು ಚಿಕ್ಕ ಟೀಮ್ ಇದೆ, ಅವ್ರ ಬಗ್ಗೆ ಕೂಡ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಾಗ ನಾವು ನಾಯಿಗೆ ಊಟ ಹಾಕಬೇಕು ಅಂತ ಒಂದಿಷ್ಟು ಎಗ್ಗು, ಹಾಲು ಮತ್ತು ಅನ್ನ, ಸ್ವಲ್ಪ ಮೊಸರು ಇವಷ್ಟು ಮಿಕ್ಸ್ ಮಾಡಿ ಒಂದಿಷ್ಟು 100-150 ನಾಯಿಗಳಿಗೆ ಸಾಕಾಗುವಷ್ಟು ಅನ್ನನ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಒಂದು ಬಕೆಟಲ್ಲಿ ಹಾಕ್ಕೊಳ್ತೀವಿ. 2 ವೀಲರ್ಸ್ಗಳಲ್ಲಿ ಹೋಗ್ತಾ ಎಲ್ಲೆಲ್ಲಿ ನಾಯಿಗಳು ಸಿಗುತ್ತೋ ಆ ನಾಯಿಗಳಿಗೆ ಫೀಡ್ ಮಾಡ್ತಾ ಮಾತಾಡೋಣ ಬನ್ನಿ. ಕೂಗಬಾರ್ದು. ಆ ಪ್ಯಾರಲೈಸ್ಡ್ ಆಗಿರುವಂಥ ಡಾಗಿಗೆ ಒಂದು ಶೆಡ್ ಮಾಡಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿ. ಲೋ ಬಜೆಟ್ ಶೆಡ್. ಟ್ರಸ್ಟ್ ಅಂತಂದರೆ ಕ್ಯಾಶ್ಗಳು ಬರುತ್ತೆ, ಫಂಡಿಂಗ್ ಬರುತ್ತೆ. ಆದರೆ ಇವರು ಟ್ರಸ್ಟ್ ಅಂತ ಇಟ್ಕೊಂಡಿಲ್ಲ, ಅವರ ಪರ್ಸ್ನಲ್ ಇಂಟ್ರೆಸ್ಟಿಂದ ಈ ಫೀಡಿಂಗನ್ನು ಮಾಡ್ತಾ ಇರೋದು. ಒಂದು ಪಾಕೆಟ್ ಮನಿಯಿಂದ, ಆಮೇಲೆ ಅಲ್ಲಿ ಇಲ್ಲಿ ಅವ್ರದ್ದು ಅಂತ ಇರುವಂತ ಫಂಡ್ಸ್ ಇಂದ ಪಾಪ ಮಾಡ್ತಾ ಇದ್ದಾರೆ ಅವ್ರು ಇದನ್ನ. ಅವ್ರ ಏಜ್ ಅಲ್ಲಿ ಪಾಕೆಟ್ ಮನಿ ಇದ್ದಾಗ ಪಾರ್ಟಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ. ಅಂಥದ್ರಲ್ಲಿ ಫಿಲ್ಮ್ಗೆ ಹೋಗೋದು, ಚಾಟ್ಸ್ ತಿನ್ನೋಣ ಅನ್ಸೋದು, ಆ ಥರದ ಮಧ್ಯದಲ್ಲಿ ಡಾಗ್ಸಿಗೆ ಫೀಡ್ ಮಾಡಬೇಕು, ಇಲ್ಲ ಬೇರೆ ಒಂದು ಹಸು ಏನಕ್ಕೋ ಒಂದು ಊಟ ಕೊಡಬೇಕು ಅಂತ ಮನಸ್ಥಿತಿ ಇದೆಯಲ್ಲ, ತುಂಬ ರೇರು. ಸೊ ಆ ಮನಸ್ಥಿತಿ ಇರೋದ್ರಿಂದ ಅದನ್ನು ಒಂಚೂರು ಪ್ರೋತ್ಸಾಹ ಕೊಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಚಿಕ್ಕ ವಯಸ್ಸಿಂದ ನಾಯಿಗಳಂದರೆ ಇಷ್ಟ, ಲೈಕ್ ಸ್ಟ್ರೀಟ್ ಡಾಗ್ಸು ಚಿಕ್ಕ ವಯಸ್ಸಿಂದ ಇತ್ತು. ಲೈಕ್ ಹೋಮ್ ಫುಡ್, ಬಿಸ್ಕೆಟ್ಸ್ ಎಲ್ಲ ಹಾಕ್ಕೊಂಡಿದ್ದೆ. ಲೈಕ್ ಒನ್ಸ್ ನನ್ನ ಫ್ರೆಂಡ್ ನನಗೆ ಜೊತೆಗೆ ಸಿಕ್ಕಮೇಲೆ ಏನಾದರೂ ಒಂದು ಮಾಡಬೇಕು, ತುಂಬ ಡಾಗ್ಸ್ ಲೈಕ್ ಹೊಟ್ಟೆ ಹಸಿಯಿಂದ ಸತ್ತೋಗ್ತಾ ಇದ್ದಾವೆ, ತುಂಬ ಕಣ್ಣಾರೇನೆ ನೋಡಿದ್ದೀವಿ. ಅದರಿಂದ ಏನಾದರೂ ಒಂದು ಮಾಡೋಣ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಏನಾಗುತ್ತೋ ಹಾಗೆ ಚಿಕ್ಕದಾಗೆ ನಾವು ಅಲ್ಲಲ್ಲಿ
feed ಸ್ಮಾಲ್ ಡಬ್ಬಾಸಲ್ಲಿ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಂಗೆ ನಾವು ಬೆಳೀತಾ ನಮ್ಮ ಫ್ರೆಂಡ್ಸ್ ಇಂದ ಸ್ವಲ್ಪ ಜನ ನನ್ನ ಜೊತೆಗೆ ಬಂದರು. ಅವ್ರ ಜೊತೆ ಸೇರಿ ಹಿಂಗೆ ಇಲ್ಲಿವರೆಗೂ ಬಂದಿದ್ದೀವಿ. ಡಾಗ್ನ ಹರ್ಟ್ ಮಾಡೋದು, ಹೊಡಿಯೋದು, ಸಮ್ಟೈಮ್ಸ್ ಡಾಗ್ಸ್ ಶೆಲ್ಟರ್ಗೋಸ್ಕರ ಮನೆ ಮುಂದೆ ಹೋಗಿ ಕೂತಿರುತ್ತೆ, ಮಲಗಿರುತ್ತೆ, ಅದನ್ನ ಸ್ಟೋನ್ ಎತ್ತಿ ಅದು ಲೈಕ್ ಹರ್ಟ್ ಮಾಡ್ತಾರೆ ಜನ. ಸೊ ಪಬ್ಲಿಕ್ ಕೆಲವು ಜನ ಮೆನ್ಷನ್ ಮಾಡ್ತಾ ಇದೀನಿ ಅಗೇನ್, ಕೆಲವು ಜನ ಏನು ಮಾಡ್ತಾರೆ ಅಂದರೆ ಫೀಡ್ ಮಾಡೋಕ್ಕಾಗಲ್ಲ ಅಂದ್ರೂ ಕಲ್ಲು ತೊಗೊಂಡು ಹೊಡಿಯೋರು ಜಾಸ್ತಿ. ಸೊ ಅವ್ರು ಹೇಳ್ತಾ ಇರೋದು ನಿಮ್ಗೆ ಫೀಡ್ ಮಾಡೋಕ್ಕಾಗಲ್ವಾ ಬಿಟ್ಬಿಡಿ, ಕಲ್ಲು ತೊಗೊಂಡು ಹೊಡಿಬೇಡಿ ಅಂತ. ಇವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೆಸರು ಹೇಳ್ಬೋದಾ? ಫೀಡ್ ದ ಸ್ಟ್ರೇ. ಸೊ ಆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡ್ಬೋದಲ್ವಾ, ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಫೀಡಿಂಗ್ ಮಾಡಬೇಕು, ನಾನು ಇವ್ರ ಥರ ಫೀಡ್ ಮಾಡಬೇಕು ಅನ್ನೋದಿದ್ರೆ ಇಲ್ಲಿಗೆ ಬನ್ನಿ, ಅವ್ರ ಜೊತೆ ಸೇರ್ಕೊಳ್ಳಿ, ಫೀಡ್ ಮಾಡಿ. ಇಲ್ಲ ನನಗೆ ಬರೋದಕ್ಕಾಗಲ್ಲ ಅಂತಂದರೆ ಮನೆ ಹತ್ರನೇ ಇರೋ ನಾಯಿಗಳಿಗೆ ಮನೇಲಿರೋ ಊಟನೇ ಹಾಕಿ. ಅದೂ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ನೀರನ್ನು, ಒಂದು ವಾಟರ್, ಒಂದು ಬಕೆಟಲ್ಲಿ ನೀರು ತೊಗೊಂಡೋಗಿ ಮನೆ ಎದುರುಗಡೆ ಇಡಿ. ಜಾಗದಲ್ಲಿ ಅವ್ರ ಡಾಗ್ಸ್ ಫೀಡ್ ಮಾಡಿದ್ರೆ ಅದೇ ನಮಗೆ ದೊಡ್ಡ ಹೆಲ್ಪ್ ಆ್ಯಕ್ಚುಲಿ. ನಾವು ಇನ್ನೂ ಹೆಚ್ಚಿನ ಟೀಮ್ ಕ್ರಿಯೇಟ್ ಮಾಡೋಣ, ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಒಂದು ಮೀಟ್ ಆಗೋಣ. ಅದು ಆಗಿಲ್ಲ ಅಂದರೆ ಖಂಡಿತ ನಮ್ಮ ಏರಿಯಾದಲ್ಲಂತೂ ಒಂದು ಚಿಕ್ಕ ಟೀಮ್ ಕಟ್ಕೊಂಡು ಇದೇ ರೀತಿ ಸಾಧ್ಯ ಆದಷ್ಟು ಫುಡ್ ಫೀಡಿಂಗ್ ಮಾಡ್ತೀವಿ. ಅದಂತೂ ನಮ್ಮ ಕಡೆಯಿಂದ ಗ್ಯಾರಂಟಿ ಹೇಳ್ತೀವಿ. ಆ್ಯಂಡ್ ಲೊಕೇಶನ್, ಇವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಿ, ಸಾಧ್ಯ ಆದರೆ DM ಮಾಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಫುಡ್ ಫೀಡಿಂಗ್ ಮಾಡೋದಕ್ಕೆ ನೀವು ಬನ್ನಿ. ಥ್ಯಾಂಕ್ ಯು ಸೋ ಮಚ್.